ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಏನು ಯಾವ್ರು ನಿಮ್ದು? ಸರ್ ನಮ್ಮ ನೌಲೆ ಚಿಕ್ಕನಹಳ್ಳಿದಲ್ಲ, ಬೇಕು ಏನೇ ನೌಲೇನಾ? ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ನೋಡ್ತೀನಿ ಸರ್. ಸುದೀಪ್ತು ಪ್ರೋಗ್ರಾಮ್ ಚೆನ್ನಾಗಿದೆ. ಯಾಕೆ ಚೆನ್ನಾಗಿದೆ. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಿಮ್ಗೆ? ಹನುಮಂತು ಹಳ್ಳಿ ಅನ್ನೋದೇನೆ ಸರ್, ಕುರಿ. ಈಗ ಈ ಹನುಮಂತು ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾನೆ, ಒಳ್ಳೆ ತುಂಬಾ ಅವ್ನು ಇಷ್ಟ ನನಗೆ. ಯಾಕೆ ಹೇಳಿ, ನಿಮ್ಗೆ ಯಾರು ವಿನ್ ಆಗಬೇಕು ಈ ಸಲ ಬಿಗ್ ಬಾಸ್ ಅಲ್ಲಿ? ಹನುಮಂತನೇ ಚೆನ್ನಾಗಿ. ಬಡವರು ಹೇಗೆ ತಳ ಸಮುದಾಯದಿಂದ ಬಂದಿರೋ ಪಾಪ, ಅವರೇ ವಿನ್ ಆದ್ರೆ ನನಗೆ ಒಂಥರ ತ್ರಿವಿಕ್ರಮ್ ಅವರು ವಿನ್ ಆಗ್ಲಿ ಆದ್ರೆ ತಳ ಸಮುದಾಯದ ನಮ್ಮ ಹನುಮಂತ ಇದಾರಲ್ಲ, ಚೆನ್ನಾಗಿ ಒಂಥರ ಎಲ್ಲ ಡ್ರಾಮಾ ಕಾಮಿಡಿ ಚೆನ್ನಾಗಿ ಮಾಡ್ತಾನೆ, ಪರವಾಗಿಲ್ಲ. ಕಪ್ ಯಾರು ತಗೋಬೇಕು ಈ ಸಲ? ಹನುಮಂತನೇ ತಾಳೆ ಸರ್. ಹನುಮಂತನೇ ತಾಳ. TRP ಜಾಸ್ತಿ ಬಂದ್ರೆ ಬಿಗ್ ಬಾಸ್ ಅಲ್ಲಿ ಈ ಸಲ ಯಾರು? ಹನುಮಂತನೇ ಬಂದ್ರೆ ನಮ್ಗೆ ಪರವಾಗಿಲ್ಲ. ಯಾಕೆಂದ್ರೆ ತಳ ಸಮುದಾಯ ಬಂದವನ ಪರವಾಗಿಲ್ಲ, ಚೆನ್ನಾಗೆಲ್ಲ ಕಾಮಿಟ್ ಮಾಡ್ತಾನೆ, ಎಲ್ಲ ಇದು ಮಾಡ್ತಾನೆ. ಬಡವರು ಒಬ್ಬ ಮೇಲೆ ಬಂದ್ರೆ ಒಂದು ಉತ್ತಮ ಅಂತ ನಾನು ಹೇಳ್ಬೇಕು. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಯಾವ್ರು ನಿಮ್ದು? ನಮ್ಮದು ಚಿಕ್ಕನಾಯಕನಹಳ್ಳಿ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗಬೇಕು? ಬಿಗ್ ಬಾಸಲ್ಲಿ ನಮಗೆ ಹಳ್ಳಿ ಐದ ಹನುಮಂತು ವಿನ್ ಆಗಬೇಕು ಅಂತ ನಮ್ಮ ಆಸೆ. ಅವ್ನು ಚೆನ್ನಾಗಿ ಟಾಸ್ಕ್ ಎಲ್ಲ ಆಡ್ತಾನ, ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಸಲ್ಲಿ ಕಪ್ ಗೆಲ್ಲೋದು ಅವನೇ ಅಂತ ನಮ್ಮ ಮನಸ್ಸಿಗೆ ಗೆಲ್ಲಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ಎಲ್ಲ ಅಭಿಪ್ರಾಯನೂ ಕೂಡ ಹನುಮಂತು ಮೇಲೆ ಇದೆ. ಹಳ್ಳಿ ಐದ ಚೆನ್ನಾಗಿ ಮಾಡ್ತಿದ್ದಾನೆ, ಬಟ್ ಅವನೇ ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ. ಸೀಸನ್ 11 ಅವನೇ ಗೆಲ್ಬೇಕು, 100% ಗೆಲ್ಲಬೇಕು. ನಿಮ್ಮ ಆಶೀರ್ವಾದನೂ ಇದೆ. ಹೌದು, ಆಶೀರ್ವಾದನೂ ಇದೆ. ಹಳ್ಳಿ ಪ್ರತಿಭೆ ಗೆಲ್ಬೇಕು ಅಂತ. ಹೌದು ಸರ್, ಗೆಲ್ಲೇಬೇಕು ಅವನು ಈ ಸಲ. ಸೀಸನ್ 11 ಹನುಮಂತು ವಿನ್ನಿಂಗ್. ಸರಿ ಸರ್, ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಯಾವ ಊರು ನಿಮ್ದು? ಇದೇ ಊರ. ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗಿ ಆಟ ಆಡ್ತಾರೆ? ಹನುಮಂತ. ನಿಮಗೆ ಯಾರು ವಿನ್ ಆಗಬೇಕು ಅಂತೀರಿ ಸೀಸನ್ 11 ಅಲ್ಲಿ? ತ್ರಿವಿಕ್ರಮ್ ಇದ್ದಾರೆ, ಭವ್ಯಗೌಡ ಇದ್ದಾರೆ. ಹನುಮಂತ್ ತುಂಬಾ ಇಷ್ಟನಾ? ಯಾರು ಕಪ್ ತಗೋಬೇಕು ಈ ಸಲ ನಿಮಗೆ? ಯಾರು ವಿನ್ ಆಗಬೇಕು? ಹನುಮಂತನೇ ವಿನ್ ಆಗ್ಬೇಕಾ? ಏನು ಅಭಿಪ್ರಾಯ ಅವ್ರ ಬಗ್ಗೆ? ಒಳ್ಳೆ ಹುಡುಗ, ಪರವಾಗಿಲ್ಲ, ಚೆನ್ನಾಗಿ ಆಡ್ತಾ ಇದ್ದಾನೆ. ಎಲ್ಲರ ತರ ಅಂತ ಕಲ್ಮಶ ತರ ಇಲ್ಲ. ಏನ್ ಬರ್ತದೆ ಅದನ್ನ ಸ್ವಂತ ಇರ್ತಾರೆ, ಅಲ್ಲೇ ಬಹುಮಾನ. ಎಲ್ಲರಂಗೆ ಮನಸ್ಸೊಳಗೊಂದು ಹೊರಗೊಂದು ಇದು ಮಾಡೋಣ. ಹುಡುಗ ಇಷ್ಟ. ಸರಿ, ಓಕೆ. ನಿಮ್ಗೆ ಒಟ್ಟಿನಲ್ಲಿ ಹನುಮಂತನೇ. ರಜತ್ ವಿನ್ ಆಗ್ಬೇಕಾ? ರಜತ್ ವೈಟ್ ಕಾರ್ಡ್ ಎಂಟ್ರಿ ಬಂದಿರೋದು, ಹನುಮಂತು ವೈಟ್ ಕಾರ್ಡ್ ಎಂಟ್ರಿ ಬಂದಿರೋದು. ರಜತ್ ವಿನ್ ಆಗೋದು ಬೇಡವಾ? ಅಂದ್ರೆ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ನಮ್ಮ ಮನಸ್ಸಿಗೆ ಹನುಮಂತ ಇಷ್ಟ. ಹಳ್ಳಿ ಪ್ರತಿಭೆ ಗೆಲ್ಲಿ ಅಂತ, ಬೆಳಿಬೇಕು ಅಂತ. ಸರಿ, ಓಕೆ, ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ ಸರ್. ಯಾವ ಊರು ನಿಮ್ದು? ನಮ್ದು ಗೋಪಾನಹಳ್ಳಿ, ಚಿಕ್ಕನಾಯಕನಹಳ್ಳಿ ತಾಲೂಕು. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಬಿಗ್ ಬಾಸ್ ಅಲ್ಲಿ ಯಾರು ಆಟ ಚೆನ್ನಾಗಿ ಆಡ್ತಾರೆ? ಹನುಮಂತು ಚೆನ್ನಾಗಿ ಆಡ್ತಾರೆ. ಹನುಮಂತನ? ಹೌದು. ಈ ಸಲ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಯಾರು ವಿನ್ ಆಗ್ಬೇಕು? ಹನುಮಂತು ವಿನ್ ಆಗಬೇಕು. ಹನುಮಂತ ವಿನ್ ಆಗ್ಬೇಕು. ಏನು ಅವರು ಕಾರಣ ಅಂದ್ರೆ ಅವರು ಬಡ ಕುಟುಂಬದಿಂದ ಬಂದಿರೋರು, ಅವ್ರಿಗೆ ಚಾನ್ಸ್ ಸಿಕ್ಕಿದೆ, ಅವರು ಗೆದ್ದು ಅಂತ ಆಸೆ. ಅವ್ರು ವೈಟ್ ಕಾರ್ಡ್ ಎಂಟ್ರಿಲಿ ಬಂದಿರೋದು. ರಜತ್, ಹನುಮಂತ್ ಗೆಲ್ಬೇಕಾ ರಜತ್ ಗೆಲ್ಬೇಕಾ? ಹನುಮಂತ ಗೆಲ್ಬೇಕು. ಕಪ್ ಹನುಮಂತೆ ತಗೊಳ್ಬೇಕು ನಿಮ್ಮ ಪ್ರಕಾರ? ಸೀಸನ್ 11 ಹನುಮಂತ್ ವಿನ್ ಆಗ್ಬೇಕು ಅಂತ. ಹೌದು, ಅವ್ನು ಕಷ್ಟ ಸುಖ ಬಡತನದಲ್ಲಿ ಬೆಳೆದು ಬಂದಿರೋ ಹುಡುಗ, ಅವ್ನು ಗೆದ್ದು ವಿನ್ ಆಗ್ಬೇಕು ಅನ್ನೋದು ನಮ್ದು ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ? ಹೌದು. ಸರಿ, ಓಕೆ, ಥ್ಯಾಂಕ್ ಯು. ಹಲೋ, ನಮಸ್ಕಾರ. ನಿಮ್ದು ಯಾವ ಊರು? ನಮ್ದು ಚಿಕ್ಕನಾಯಕನಹಳ್ಳಿ, ಕಲ್ಪತರುನಾಡು, ಚಿಕ್ಕನಾಯಕನಹಳ್ಳಿ ಅಂತ ನಮ್ದು. ಬಿಗ್ ಬಾಸ್ ನೋಡ್ತೀರಾ? ನೋಡ್ತಾ ಇದೀವಿ. ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ? ನಮ್ಗೆ ನೋಡ್ತಾ ಇದೀವಿ, 11 ಸೀಸನ್ ನೋಡ್ಕೊಂಡ್ ಬರ್ತಾ ಇದೀವಿ. ಹಳ್ಳಿ ಇದ್ದವರು ಗೆದ್ದಿದ್ದಾರೆ, ಟೌನರು ಗೆದ್ದಿದ್ದಾರೆ, ಎಲ್ಲರೂ ಗೆದ್ದಿದ್ದಾರೆ. ಒಬ್ರು ನಮ್ಮ ತುಮಕೂರು ಡಿಸ್ಟಿಕ್, ನಮ್ಮ ತುಮಕೂರಲ್ಲೇ ಇರ್ತಕ್ಕಂಥ ವಾಸಾಗಿರ್ತಕ್ಕಂಥ ತ್ರಿವಿಕ್ರಮ್ ಗೆಲ್ಬೇಕು ಅಂತ ನಮ್ದು ಆಸೆ. ನಿಮ್ಮ ತ್ರಿವಿಕ್ರಮ್ ಕಪ್ ತಗೋಬೇಕು ಅಂತ ಆಸೆ? ಯಾಕಂದ್ರೆ ಅವರು ಗೇಮ್ ಅಲ್ಲಿ ಇದಾರೆ, ಇಂಡಿವಿಜುವಲ್ ಗೇಮ್ ಅಲ್ಲಿ ಇದಾರೆ, ಎಲ್ಲದ್ರಲ್ಲೂ ಇದಾರೆ. ತುಂಬಾ ಎಫರ್ಟ್ ಹಾಕಿ ಅವರು ಒಂದು ಇದನ್ನ ಮಾಡ್ತಾ ಇದಾರೆ. ಅದರಿಂದ ನಮಗೋಸ್ಕರ ನಮ್ಗೆ ನಮ್ಮ ತುಮಕೂರಲ್ಲೇ ಇರ್ತಕ್ಕಂಥ ಒಬ್ಬ ನಟ, ಕಿರುತೆರೆ ನಟನಾದಂತ ತ್ರಿವಿಕ್ರಮ್ ಗೆಲ್ಬೇಕು ಅಂತ ನಮ್ಗೆ ಆಸೆ. ನಿಮ್ಗೆ ಆಸೆ? ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಿದಾರ? ತುಂಬಾ ಟಾಸ್ಕ್, ಎಲ್ಲಾ ಟಾಸ್ಕ್ನು, ಒಂದು ಟಾಸ್ಕ್ನು ಅವರು ತುಂಬಾ ಎಫೆಕ್ಟ್ ಆಗಿ ಮಾಡ್ತಾರೆ. ತುಂಬಾ ಎಲ್ಲಾ ಕಾನ್ಫಿಡೆಂಟ್ಗಳು ಓವರ್ ಕಾನ್ಫಿಡೆಂಟ್ ಆಗಿ ಅವ್ರು ಆಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಅವರು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅವ್ರದ್ದು. ಅದರಿಂದ ನಮ್ಗೆ ಅವ್ರು ಗೆಲ್ಬೇಕು ಅಂತ ನಮ್ಗೆ ತುಂಬಾ ಆಸೆ. ಹನುಮಂತು ಹೇಳ್ತಿದಾರಲ್ಲ, ಎಲ್ಲ ಹನುಮಂತು ಹೇಳ್ತಿದ್ದಾರೆ. ಹನುಮಂತು ಕೆಲವೊಂದು ಇದಕ್ಕೆ ಮಾತ್ರ ಸೀಮಿತ ಆಗಿದ್ದಾನೆ. ಈಗ ಅವನು ಒಂದು ಯಾವ್ದಾರ ಒಂದು ಆಡ್ ತಗೊಂಡ್ರಿ ಅಂತ ಅವ್ನು ಕೇಳಿ ಮಾತ್ರ ಆಡ್ತಾನೆ. ಒಂದು ಎಂಟರ್ಟೈನ್ಮೆಂಟ್ ಅಲ್ಲಿ, ಒಂದು ಯಾವ್ದ್ರಲ್ಲಿ ಇಲ್ಲಿ ಎಲ್ಲದರಲ್ಲೂ ಅವನು ಸುಮಾರು ಇದ್ದಾನೆ. ಬಟ್ ಏನಾಗುತ್ತೆ ಅಂದ್ರೆ ಗೇಮ್ ಅಂತ ಬಂದಾಗ ಅವನು ಸ್ವಲ್ಪ ಎಲ್ಲ ವೀಕ್ ಆಗ್ತಾನೆ. ಅದರಿಂದ ಇದರಲ್ಲಿ ತ್ರಿವಿಕ್ರಮ್ ಅಂದ್ರೆ ಎಲ್ಲರಿಗಿಂತ
ಆಟದಲ್ಲೂ ಸ್ವಲ್ಪ ಮುಂದೆ ಇದ್ದಾರೆ, ಇದರಲ್ಲಿ ಎಲ್ಲದರಲ್ಲೂ. ಅದರಿಂದಾಗಿ ನಮಗೆ ತ್ರಿವಿಕ್ರಮ್ ಗೆಲ್ಲಬೇಕು ಅನ್ನೋದು ನಿಮ್ಮ ಕಲ್ಪತರು ನಾಡಿನ ಹುಡುಗ. ನಮ್ಮ ಕಲ್ಪತರು ನಾಡು ತುಮಕೂರು ಡಿಸ್ಟಿಕ್ಕಿನ ಹುಡುಗ ಇರತಕ್ಕಂಥ ತ್ರಿವಿಕ್ರಮ್ ರವರು ಎಲ್ಲ ಗೇಮ್ಸ್ನು ಎಲ್ಲ ಇದರಲ್ಲೂ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಒಂದು ಇಂಡಿವಿಜುವಲ್ ಗೇಮ್ಸ್ ಆಗಿರ್ಬೋದು, ಯಾವುದೇ ಒಂದು ಗೇಮ್ಸ್ ಆಗಿರ್ಬೋದು. ಮೊನ್ನೆ ಇದು ನಡೀತು ಕ್ಯಾಪ್ಟನ್ಸಿ ಟಾಸ್ಕು, ಅದರಲ್ಲೂ ಸ್ವಲ್ಪದಲ್ಲಿ ಮಿಸ್ ಆಯ್ತು ಅವರಿಗೆ. ಅದರಿಂದ ತುಂಬ ಚೆನ್ನಾಗಿ ಆಡ್ತಿರೋದ್ರಿಂದ ನಮಗೆ ಅವರು ಈ ಸತಿ ಬಿಗ್ ಬಾಸ್ 11 ವಿಜೇತರಾಗಬೇಕು ಅಂತೇಳಿ ನಾವು ಇಷ್ಟಪಡ್ತೀವಿ. ಓಕೆ, ಥ್ಯಾಂಕ್ ಯು. ಓಕೆ, ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ಸ್.